ಸಣ್ಣ ದೊಡ್ಡದಲ್ಲ ಹರಕೆ ಬೆಳೆದಿಲ್ಲ ಅಂದರೆ ಅಲ್ಲಿ ನೀರು ಬಿದ್ದು ಬಿದ್ದು ಟಾರ್ ರೋಡು ಸಿಸಿ ರೋಡು ಹಾಳಾಗುತ್ತೆ. ಅಂಥದ್ದು ಏನಾದ್ರು ಅವ್ರು ಕಾಂಟ್ರಾಕ್ಟರ್ ಹೇಳಿದ್ರಿ, ಇಂಜಿನಿಯರ್ ಹೇಳಿದ್ರಿ, ಅಂಥ ರೋಡ್ ಮೇಲೆ ಬಂದಿರೋ ಹರಿಗಳನ್ನ ಸ್ವಲ್ಪ ಬುಷ್ ಕಟಿಂಗ್ ಮಾಡ್ಕೊಳ್ಳಿಯಪ್ಪ, ನಿಮಗೂ ಇನ್ಫಾರ್ಮ್ ಮಾಡಿ ಅಂತ ಅಂಥದ್ದು ಅವಕಾಶವನ್ನು ಕೊಡಿ ಬಂತು. ಎರಡನೇದು ಈಗಾಗಲೇ ಹೇಳಿದ್ವಿ, ಅಪಾಯಕಾರಿ ಮರಗಳನ್ನು ಕಡಿಯೋದು ತೆಗೆಯಲೇಬೇಕಾಗುತ್ತೆ. ಇನ್ನು ಮೇನ್ ಈಗ ಮಳೆ ಶುರು ರೈತರಿಗೆ ಮತ್ತು ನಿಮಗೂ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಈ GPS ಆಗಿದ್ದಂತೂ ನೀವು ಮುಟ್ಟಲ್ಲ, ಅವರು ಅದ್ರ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಏನೋ ಒಂದು ರೈತ ಇಡೀ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಎಲ್ಲರೂ ಕೂಡ ಸಹಕಾರ, ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಡಲೇಬೇಕಾಗ. ಏನು ಕಳ್ತನ ಮಾಡ್ತಾರೋ, ಮರ ಕಡೆ ಕಳ್ತನ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ ಹಾಕಿ, ಅದ್ರ ಬಗ್ಗೆ ಮಾತಿಲ್ಲ. ಹೊಸ ಅಧಿಕಾರಿಗಳು ಅಂತೂ ನಾವು ಯಾರು ಮಾತಾಡೋದಿಲ್ಲ, ಎಲ್ಲ ಸಪೋರ್ಟ್ ಇಲ್ಲ. ಮೊದಲಿಂದ ನಾನು ಹೇಳ್ತೀನಿ, ನಾನು ಪಂಚಾಯತಿಂದ ಏನು ಮನೆ ಬರ್ತಾ ಇದೆಯಾ, ಏನು ಕುಡಿಯೋಕೆ ಕೊಟ್ಟಿದ್ದಿಲ್ಲ ಅಂತಾರೆ. ಅಂದ್ರೆ ಮತ್ತೆ ಏನಾದ್ರು ನೋಡಿ ಸ್ವಲ್ಪ ಮಾನವೀಯತೆ ಮೇಲೆ ಇರಲಿ. ಇವತ್ತು ಒಂದು ಮನೆ ಜಾಗ ಬೇಕು, ಒಂದು ಗುಂಟೆ 60 ಗುಂಟೆ ಬೇಕು, ತೊಂದರೆ ಆಗೋ ರೀತಿಯಲ್ಲಿ ಇಲಾಖೆಯನ್ನು ಕೂಡ ಸಹಕರಿಸಬೇಕಾಗ್ತದೆ. ಈ ಸರ್ಕಾರಿ ಕಟ್ಟಡಕ್ಕೆ ಮಾತ್ರ ಯಾವ ಶಾಲೆ ಅಂತಂತೂ ಯಾರು ಮಾಡಲ್ಲ. ಎಲ್ಲ ಊರ ಬದಿಯಲ್ಲೇ ಒಂದು ಸ್ವಲ್ಪ 20-30 ಫೂಟಲ್ಲಿ ಮನೆಗಳ ಅಂಗನವಾಡಿಯಲ್ಲಿ ಕಟ್ಕೊಳ್ಳುವಂಥದ್ದು ಅಂಥದ್ದು ನೋಡಿ ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ. ಇನ್ನೊಂದು ಬಹಳ ಪ್ರಾಮುಖ್ಯ ಇರುವಂಥದ್ದು ಹೇಳಿದ್ರೆ, ಈಗ ಪ್ರಾಣಿ ಹಾವಳಿ ಭಾಳ ಆಗ್ತೈತಿ, ಮಂಗನ ಹಾವಳಿ ಭಾಳ ಆಗ್ತೈತಿ ಅಂತ ಎಲ್ಲ ನಾನು ರೈತ ಸಾಕಷ್ಟು ಆಗುತ್ತೆ. ನಮ್ಮ ಇದರಲ್ಲಿ ಮಂಗ ಬಂತು ಅಂದ್ರೆ ಮಂಗನ ಹೊಡಿಬೇಕು ಅಂತಂದ್ರೆ ಅದು ಆಂಜನೇಯ ಮುಂದೆ ಬಂದ್ಬಿಡ್ತಾರೆ, ಭಾವನೆ ಬಂದ್ಬಿಡುತ್ತೆ, ಧಾರ್ಮಿಕ ಭಾವನೆ ಬಂದ್ಬಿಡುತ್ತೆ. ಇಂಥ ಇದರಲ್ಲಿ ನೀವು ದೇವಪತ್ರನು ಕೂಡ ನಮ್ಮ ಮೊನ್ನೆ ಮಾತನಾಡಿದೆ ನಾನು. ನೀವೇನು ವರ್ಷನೂ ನೀವು ಪ್ಲಾಂಟ್ ಮಾಡಿ ರೆಡಿ ಮಾಡ್ತೀರಿ, ಪ್ಲಾಂಟೇಶನ್ ಮಾಡ್ತೀರಿ, ಚೆನ್ನಾಗಿ ಅದಕ್ಕೆ ನಾವು ಸಪೋರ್ಟ್ ಇಲ್ಲ ಅಂತ. ಈ ಪಾರಂಪರಿಕವಾಗಿ ಬಂದಿದೆ ಏನು ಒಂದು ಕಾಡು ಇದೆಯಲ್ಲ, ಆ ಕಾಡದ ಮಧ್ಯನೂ ಇದರಲ್ಲೂ ಒಂದೊಂದು ಕಡೆ ಸ್ವಲ್ಪ ಪ್ಯಾಚ್ ಇರುತ್ತೆ. ಆ ಪ್ಯಾಚಲ್ಲಿ ಆ ಹುಲ್ಲು ಬೆಳೀತಾ ಇರುತ್ತೆ. ಅಲ್ಲಿ ಆ ಹುಲ್ಲು ಬೆಳೆಯಲು ಕೂಡ ನೀವು ಮರಗಳನ್ನ ಗಿಡಗಳನ್ನ ನಟ್ಬಿಟ್ರೆ ನೀವು ಆ ಹುಲ್ಲನ್ನ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು ಇದ್ದಾವಲ್ಲ, ಈಗ ಕಾಡೆಮ್ಮೆ ಇರ್ಬೋದು, ಜಿಂಕೆಗಳಿರ್ಬೋದು, ಅನೇಕ ಪ್ರಾಣಿಗಳಿಗಂತೂ ಆ ಹುಲ್ಲನ್ನ ತಿಂದು ಬೆಳೆಯುವಂಥ ಪ್ರಾಣಿ